ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 10ನೇ ತರಗತಿ ಗಣಿತ ಭಾಗ 1 ನಿರ್ದೇಶಾಂಕ ರೇಖಾಗಣಿತ ಅಧ್ಯಾಯ 7 ಕ್ಲಾಸ್ 10 ಗಣಿತ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ ಅಭ್ಯಾಸ 7.1 ಪ್ರಶ್ನೆ 3ನೇದ್ದು 1 5 2 3 -2 -11 ಎಂಬ ಬಿಂದುಗಳು ಸರಳ ರೇಖಾಗತವೆ ಎಂದು ನಿರ್ಣಯಿಸಿ. ಬಿಂದುಗಳು ಸರಳ ರೇಖಾಗತವೆ ಎಂದು ನಿರ್ಣಯಿಸಿ. ಇಲ್ಲಿ ನಾವು a = 1 5 b 2 3 c -2 -11 ಇಲ್ಲಿ ನಾವು ಮೊದಲಿಗೆ ಏನು ಕಂಡುಹಿಡಿಯಬೇಕಂದ್ರೆ ನೋಡ್ರಿ, ಎ ಬಿ ಕಂಡುಹಿಡಿಯಬೇಕು. ಎ ಬಿ 1 5 2 3 ಎ ಬಿ ಆದಮೇಲೆ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ಬಿ ಸಿ 2 3 -2 11 ಆಮೇಲೆ ಎ ಸಿ -2 -11 1 5. ಆಗ ನಮಗೆ ಬಿಂದುಗಳು ಸರಳಾಗತವೆ ಎಂಬುದು ನಿರ್ಣಯಿಸಲು ಸಾಧ್ಯವಾಗುತ್ತದೆ. ಮೊದಲಿಗೆ ಎ ಬಿ ಫೈಂಡ್ ಔಟ್ ಮಾಡೋಣ. ಎ ಬಿ = 1 5 2 3 x1 y1 x2 y2. ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ d = √x2 - x1 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 - y1 ಬ್ರಾಕೆಟ್ ಸ್ಕ್ವೇರ್. d = √x2 ಅಂದರೆ 2 - x1 1 ಸ್ಕ್ವೇರ್ ಪ್ಲಸ್ y2 3 y1 5 ಬ್ರಾಕೆಟ್ ಸ್ಕ್ವೇರ್. d = √2 - 1 1 ಸ್ಕ್ವೇರ್ ಪ್ಲಸ್ 5 - 3 -2 ಸ್ಕ್ವೇರ್. d = √1 ಸ್ಕ್ವೇರ್ 1 2 ಸ್ಕ್ವೇರ್ 4. So d = answer 1 + 4 √5. AB is answer √5. ಈಗ ಎ ಬಿ ಫೈಂಡ್ ಔಟ್ ಮಾಡಿದ್ವಿ. ಈಗ ಬಿ ಸಿ = ಬರ್ಕೊಳ್ಳೋಣ 2 2 3 -2 -11 x1 y1 x2 y2. ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ x2 - x1 ಬ್ರಾಕೆಟ್ ಸ್ಕ್ವೇರ್ y2 - y1 ಬ್ರಾಕೆಟ್ ಸ್ಕ್ವೇರ್. t = √x2 ನೋಡ್ರಿ ಇಲ್ಲಿ -2 ಆಯಿತು ಮೈನಸ್ x1 ಅಂದರೆ 2 ಬ್ರಾಕೆಟ್ ಸ್ಕ್ವೇರ್ y2 ಅಂದರೆ -11 ಮೈನಸ್ y1 ಅಂದರೆ 3 ಬ್ರಾಕೆಟ್ ಸ್ಕ್ವೇರ್. d = √2 -2 -4 ಆನ್ಸರ್ ಬರ್ತಿದೆ -4 ಸ್ಕ್ವೇರ್ -11 -3 -14 ಸ್ಕ್ವೇರ್. d = √4 ಸ್ಕ್ವೇರ್ 16 ಪ್ಲಸ್ 16 ಬರ್ತಿದೆ ನೋಡಿರಿ, ಮೈನಸ್ ಪ್ಲಸ್ ಆಗಿಬಿಡ್ತಿದೆ. ಇಲ್ಲಿ ಕೂಡ -14 × -1 +14 40 × 14 196. d = √16 + 196
212 ಬರ್ತೈತಿ. ಸೊ ನೆಕ್ಸ್ಟ್ ನಾವು ಎ ಬಿ ಆಯಿತು, ಬಿ ಸಿ ಆಯಿತು. ನೆಕ್ಸ್ಟ್ ಎ ಸಿ ಫೈಂಡ್ ಔಟ್ ಮಾಡೋಣ. ಎ ಸಿ ಈಕ್ವಲ್ ಟು ಎ ಸಿ ವ್ಯಾಲ್ಯೂ ಬರೀರಿ -2 -11 ಇನ್ನೊಂದು 1 5. x1 y1 x2 y2 ವ್ಯಾಲ್ಯೂ. ಡಿಸ್ಟೆನ್ಸ್ ಫಾರ್ಮುಲಾ, ದೂರದ ಸೂತ್ರ ಡಿ ಈಕ್ವಲ್ ಟು x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಡಿ ಈಕ್ವಲ್ ಟು ರೂಟ್ x2 ಮೈನಸ್ x1 ಮೀನ್ಸ್ x2 ನೋಡ್ರಿ 1 ಐತಿ, 1 ಬರೀರಿ, ಮೈನಸ್ ಮೈನಸ್ x1 ಮೈನಸ್ 2 ಸ್ಕ್ವೇರ್ ಪ್ಲಸ್ y2 5 y1 minus 11 square. D equal to root 1 minus minus plus 2 square plus 5 minus plus 11 square. D equal to root ಇದು 3 ಸ್ಕ್ವೇರ್ ಆಯಿತು, 5 ಪ್ಲಸ್ 11 ಇದು 16 ಸ್ಕ್ವೇರ್ ಆಯಿತು. ಡಿ ಈಕ್ವಲ್ ಟು ರೂಟ್ 3 ಸ್ಕ್ವೇರ್ 9, 16 ಸ್ಕ್ವೇರ್ 256. ಟಿ ಈಕ್ವಲ್ ಟು 265. 9 plus 256 265. ಈಗ ನೋಡ್ರಿ, ದೇರ್ ಫಾರ್ ರೂಟ್ 5 ರೂಟ್ 212 ರೂಟ್ 265. ಎ ಬಿ ಮತ್ತು ಸಿ ಏಕ ರೇಖಾಗತ ಅಲ್ಲ. ಇಲ್ಲಿ ನೋಡ್ರಿ, ಎ ಮತ್ತು ಬಿ ಸಿ ಏಕರೇಖಾಗತ ಅಲ್ಲ ಅಂತ ಬರಿಬಹುದು. ಈಗ ಮುಂದಿನ ಲೆಕ್ಕ ಕ್ಲಾಸ್ 10th ಗಣಿತ ಅಧ್ಯಾಯ 7 ನಿರ್ದೇಶಾಂಕ ರೇಖಾಗಣಿತ ಅಭ್ಯಾಸ 7.1 4ನೇ ಪ್ರಶ್ನೆ. 5 - 2 6 4 7 - 2 ಒಂದು ಸಮದ್ವಿಬಾಹು ತ್ರಿಭುಜದ ಶೃಂಗ ಬಿಂದುಗಳಾಗಿವೆ ಎಂದು ಪರಿಶೀಲಿಸಿ. ಇಲ್ಲಿ ಎ ಈಕ್ವಲ್ ಟು 5 - 2, ಬಿ 6 4, ಸಿ 7 - 2. ಇಲ್ಲಿ ಸಮದ್ವಿಬಾಹು ರಫ್ ಡಯಾಗ್ರಾಮ್. ಎ 5 - 2, ಬಿ 6 4, ಸಿ 7 - 2 ಮೀನ್ಸ್ ಸಮದ್ವಿಬಾಹು. ಇಲ್ಲಿ ನಾವು ಮೊದಲಿಗೆ ಎ ಬಿ ಫೈಂಡ್ ಔಟ್ ಮಾಡಬೇಕು. ಎ ಬಿ ಆ್ಯಂಡ್ ಎ ಸಿ ಅಂದರೆ ಸಮದ್ವಿ ಆಗುತ್ತೆ, ಎರಡು ಬಾಹುಗಳು ಎ ಬಿ ಎ ಸಿ. ಮೊದಲಿಗೆ ನಾವು ಎ ಬಿ ಫೈಂಡ್ ಔಟ್ ಮಾಡೋಣ. ನೋಡಿರಿ, ಎ ಅಂದರೆ ಇಲ್ಲಿ 5 - 2, ಬಿ ಅಂದರೆ 6 4. ಇದು x1 y1 x2 y2. ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ರೂಟ್ x2 ಮೈನಸ್ x1 ಬ್ರಾಕೆಟ್ ಸ್ಕ್ವೇರ್ y2 ಮೈನಸ್ y1 ಬ್ರಾಕೆಟ್ ಸ್ಕ್ವೇರ್. ಡಿ ಈಕ್ವಲ್ ಟು ರೂಟ್ x2 6 ಮೈನಸ್ x1 5 ಬ್ರಾಕೆಟ್ ಸ್ಕ್ವೇರ್ ಪ್ಲಸ್ y2 4 ಮೈನಸ್ -2
ಬ್ರಾಕೆಟ್ ಒಳಗೆ ಹಾಕಿ ಇಡ್ರಿ -2 ಡಿ ಈಕ್ವಲ್ ಟು ರೂಟ್ 6 minus 5 1 square 4 minus minus plus 2 square. Therefore D equal to 1 square 4 plus 2 ಇದು 6 square. So D equal to root 1 square 1 6 square 36. So therefore D equal to root 37. Root 37. AB equal to root 37 ಬಂತು. ಈಗ ನಾವು AC ಫೈಂಡ್ ಔಟ್ ಮಾಡೋಣ. ಈಗ AC ಆದಮೇಲೆ ಈಗ ನಾವು BC ಫೈಂಡ್ ಔಟ್ ಮಾಡೋಣ. B 6 4 C 7 minus 2 x1 y1 x2 y2 ದೂರದ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಹಚ್ಚೋಣ. x2 minus x1 bracket square y2 minus y1 bracket square D equal to root x2 means 7 x1 6 7 minus 6 bracket square y2 minus 2 minus minus 4 bracket square. D equal to 7 minus 6 1 square plus minus 2 minus 4 minus 6 square. D equal to root 1 square 1 6 square 36. So D equal to root 37 ಬಂತು ನೋಡ್ರಿ. ಇಲ್ಲಿ AB equal to BC root 37 ಆಯಿತು. ಆದ್ದರಿಂದ ಟ್ರಯಾಂಗಲ್ ABC ಸಮದ್ವಿಬಾಹು ತ್ರಿಭುಜ. ಈಗ ಬೇಕಾದ್ರೆ ನೀವು BC ಫೈಂಡ್ ಔಟ್ ನೋಡ್ಬೋದು, ಅದು ಬೇರೆ ಬರುತ್ತೆ ಸ್ವಲ್ಪ ನೋಡಿರಿ. BCನೂ ಮಾಡಿ ನೋಡೋಣ, ಅದು ಬೇರೆ ಬರ್ತೈತಿ. ಸೊ ಇಲ್ಲಿಗೆ ಆನ್ಸರ್ ಮುಗೀತು. ABC ಸಮದ್ವಿಬಾಹು ತ್ರಿಭುಜ. ಈಗ ನಾವು ಬೇಕಾದ್ರೆ BC ಮಾಡಿ ನೋಡೋಣ, ಇದು ಬೇರೆ ಆನ್ಸರ್ ಬರ್ತೈತಿ ನೋಡಿರಿ. BC ಈಕ್ವಲ್ ಟು ಸೊ BC ಮಾಡಿ ಈಗ BC ಬಿಡಿಸಿದ AC ಬಿಡಿಸೋಣ. A 5 minus 2 7 minus 2 x1 y1 x2 y2 ದೂರದ ಸೂತ್ರ x square minus x2 minus x1 bracket square y2 minus y1 bracket square 7 minus 5 bracket square minus 2 minus into minus 2 bracket square. D equal to root 7 minus 5 means 2 square minus 2 plus 2. So D equal to 4 plus 0. D equal to root 4 means answer D equal to 2 4 equal to 2. So therefore AB equal to BC is not equal to AC. AB equal to BC ನೋಡಿ, ಎರಡು ಬಾಹುಗಳು ಸಮ ಒಂದು ನಾಟ್ AC ಅಂದರೆ ABC ಒಂದು ಸಮದ್ವಿಬಾಹು ತ್ರಿಭುಜ ಬರೀಬಹುದು. ABC ಸಮದ್ವಿಬಾಹು ತ್ರಿಭುಜ ಆಗಿದೆ. ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ.
ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಈ ಉಳಿದ ಲೆಕ್ಕಗಳನ್ನು ಮಾಡುತ್ತೇವೆ. ಧನ್ಯವಾದಗಳು.